ಸ್ನೇಹಿತರೆ ನಮಸ್ಕಾರ. ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ ಏನಿವತ್ತು ಕೋಲಾರ ಹೃದಯ ಭಾಗದ ಶ್ರೀ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿದೆ. 14-15 ವರ್ಷಗಳಿಂದ ಏನು ನಮ್ಮ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ವನವಾಸವನ್ನು ಕೈಗೊಂಡನು, ಅದೇ ರೀತಿ ಇವತ್ತು ನಮ್ಮ ಏನು ಕೋಲಾರದ ಹೃದಯ ಭಾಗದಲ್ಲಿರ್ತಕ್ಕಂಥ ಶ್ರೀ ಕೀಲುಕೋಟೆ ಆಂಜನೇಯ ಸ್ವಾಮಿ ಒಂದು ಟೆಂಟಲ್ಲಿ ಇಟ್ಟು ಪೂಜೆ ಮಾಡ್ತಕ್ಕಂಥ ವ್ಯವಸ್ಥೆ ಕೋಲಾರದ ಹೃದಯ ಭಾಗದಲ್ಲಿ ನಡೀತಾ ಇದೆ. ಸೊ ಸಾವಿರಾರು ಮಂದಿ ಹಿಂದೂಗಳು ಇದೇ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ. ಆದರೆ ದಯವಿಟ್ಟು ಇದೇ 2ನೇ ತಾರೀಕು ಅಂದರೆ ಜೂನ್ 2ನೇ ತಾರೀಕು ಪ್ರತಿಯೊಬ್ಬರು ಬಂದು ಈ ಧರಣಿಯಲ್ಲಿ ಭಾಗಿಯಾಗಬೇಕು. ಏಕೆಂದರೆ ನಮ್ಮ ದೇವಸ್ಥಾನ ನಮ್ಮ ಹಕ್ಕು. ಮುಜರಾಯಿ ಇಲಾಖೆಗೆ ಇರ್ತಕ್ಕಂಥ ಈ ದೇವಸ್ಥಾನ ನಾವು ನಮ್ಮ ಶ್ರಮದಿಂದ ಹೋರಾಟಗಳಿಂದ ಈ ದೇವಸ್ಥಾನವನ್ನು ಪಡೆಯೋಣ. ಏಕೆಂದರೆ ಇದಿರುವುದು ಕೋಲಾರದ KSRTC ಬಸ್ ಸ್ಟ್ಯಾಂಡ್ಗೆ ಹೊಂದಿಕೊಂಡಿರ್ತಕ್ಕಂಥ ಈ ದೇವಸ್ಥಾನವನ್ನು ನಾವೇನಾದರೂ ಬಿಟ್ಟರೆ ನಮಗಿಂತ ಮೂರ್ಖರು ಬೇರೊಬ್ಬರು ಇರುವುದಿಲ್ಲ. ದಯವಿಟ್ಟು ಪ್ರತಿಯೊಬ್ಬ ಹಿಂದೂ ನಿಮ್ಮ ಜೊತೆ ಒಬ್ಬರನ್ನು ಕರೆತಂದು ಏನಿವತ್ತು 20 ದಿನಗಳ ಗಡುವು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅಥವಾ ಏನು ನಮ್ಮ ರಾಜಕಾರಣಿಗಳಿಗೆ ಮುಖಂಡರುಗಳಿಗೆ, ಸೊ ಅದು 2ನೇ ತಾರೀಕು ಮುಕ್ತಾಯ ಆಗ್ತದೆ. ಸೊ ದಯವಿಟ್ಟು ಪ್ರತಿಯೊಬ್ಬ ಹಿಂದೂನು ಬಂದು ಆ ಒಂದು ದೇವಸ್ಥಾನಕ್ಕೆ ಸಪೋರ್ಟ್ ಮಾಡಿ ನಿರಂತರ ಧರಣಿಗಳ ಮುಖಾಂತರ ಆದ್ರೂ ನಾವು ಈ ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡೋಣ ಅಂತೇಳ್ಬಿಟ್ಟು ಪಣ ತೊಡ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಕೈ ಜೋಡಿಸಿದ್ರೇ ಈ ಕೆಲಸ ಆಗೋದು. ಏಕೆ ಅಂದರೆ ಇವತ್ತು ಈ ದೇವಸ್ಥಾನವನ್ನು ಶಂಕರಾಚಾರ್ಯರಿಂದ ಪ್ರತಿಷ್ಠಾಪಲ್ಪಟ್ಟ ಅನ್ನೋ ಒಂದು ಕುರುಹುಗಳಿದ್ದಾವೆ. ದಯವಿಟ್ಟು ಈ ದೇವಸ್ಥಾನವನ್ನು ನಾವು ಉಳಿಸಿ ಬೆಳೆಸಬೇಕು. ಏಕೆಂತಂದರೆ ನಮ್ಮ ಕೊತ್ತೂರು ಮಂಜುನಾಥ ಅಣ್ಣನವರು ಒಂದು ಸಮಯದಲ್ಲಿ ಹೇಳ್ತಾರೆ, ಎಲ್ಲ DPR ರೆಡಿಯಾಗಿದೆ, ಎಲ್ಲ ಮುಖಂಡರು ಕಾಸುಗಳು ದುಡ್ಡು ಕೊಡೋದಕ್ಕೆ ರೆಡಿಯಾಗಿದ್ದಾರೆ, ಆದರೆ ಯಾಕೆ ಇವರು ದೊಡ್ಡ ಮನಸ್ಸು ಮಾಡ್ತಾಯಿಲ್ಲ ಗೊತ್ತಿಲ್ಲ. ದಯವಿಟ್ಟು ಈ ಒಂದು ದೇವಸ್ಥಾನಕ್ಕೆ ಪ್ರತಿಯೊಬ್ಬ ಹಿಂದೂನು ಕೈ ಜೋಡಿಸ್ಬೇಕು. ಹಾಗೆಯೇ ಈ ದೇವಸ್ಥಾನನ ಮರು ನಿರ್ಮಾಣ ಮಾಡಬೇಕು. ಇವತ್ತು ಸಾವಿರಾರು ರೂಪಾಯಿ ನಮ್ಮ ಹುಂಡಿ ಹಣ ಎಲ್ಲೆಲ್ಲೋ ವ್ಯರ್ಥ ಆಗ್ತಾಯಿದೆ. ಈ ರೀತಿ ನಮ್ಮ ದೇವಸ್ಥಾನಗಳಿಗೆ ಯಾಕೆ ನಮ್ಮ ಸರ್ಕಾರಗಳು ಮುಂದಾಳತ್ವ ತಗೊಂಡು ನಮ್ಮ ಏನು ಒಂದು ಹುಂಡಿ ಹಣನ ಯಾಕೆ ನಮ್ಮ ದೇವಸ್ಥಾನಗಳಿಗೆ ಖರ್ಚು ಮಾಡ್ತಾಯಿಲ್ಲ ಅಂತೇಳಿ ಇದೇ ದುರ್ದೈವ. ಯಾಕೆ ನಮ್ಮ ಜನಪ್ರತಿನಿಧಿಗಳೇ ಸರಿ ಇಲ್ಲ. ಯಾಕೆ ಅಂತಂದರೆ ಇವರು ಒಂದು ಲಾಭಕ್ಕೋಸ್ಕರ ಈ ದೇವಸ್ಥಾನಗಳನ್ನ ಅಡ್ಡ ಇಟ್ಕೊಂಡು ಇದು ಮಾಡ್ತಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬ ಹಿಂದೂನು ಕೈ ಜೋಡಿಸಿ ಹೋರಾಟದಲ್ಲಿ ಭಾಗಿಯಾದರೆ ಮಾತ್ರ ಈ ದೇವಸ್ಥಾನನ ನಾವು ಪಡ್ಕೊಳ್ಳೋಕ್ಕಾಗೋದು. ಯಾವುದೇ ರೀತಿ ನಾವು ಹೋರಾಟ ಮಾಡಲಿಲ್ಲ ಅಂದರೆ ಈ ದೇವಸ್ಥಾನನ ಪಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಇವತ್ತೇನು 15-16 ವರ್ಷಗಳಿಂದ ಈ ವನವಾಸವನ್ನು ಅನುಭವಿಸ್ತಾ ಇದ್ದಾರೋ ಆಂಜನೇಯ ಸ್ವಾಮಿ ಶ್ರೀರಾಮಚಂದ್ರ ಥರ ಕಾಡಿನಲ್ಲಿ ವನವಾಸ ಮಾಡಿದ್ರಲ್ವ, ಅದೇ ರೀತಿ ಇವತ್ತು ಯಾವುದೋ ಒಂದು ಟೆಂಟಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಶ್ರೀ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ದೇವರಿಗೆ ಆಗಿದೆ. ಪ್ರತಿಯೊಬ್ಬ ಹಿಂದೂನು ಕೈ ಜೋಡಿಸಿ ಪ್ರತಿಯೊಬ್ಬರು ಬಂದು ಜೂನ್ 2ನೇ ತಾರೀಕು ಈ ಹೋರಾಟದಲ್ಲಿ ಭಾಗಿಯಾಗಿ ನಮ್ಮ ದೇವಸ್ಥಾನ ನಮ್ಮ ಹಕ್ಕು ಅಂಥೇಳಿ ನಮ್ಮ ದೇವಸ್ಥಾನ ನಾವು ಪಡ್ಕೊಳ್ಳೋಣ. ಹೋರಾಟಗಳ ಮುಖಾಂತರ ಆದರೂ ಪಡೆಯೋಣ. ಜೈ ಹಿಂದ್, ಜೈ ಕರ್ನಾಟಕ.